दुनिया के अंदर बलोच के सच को दबा दिया जा रहा है कि बलोच उस स्टेट तक पहुंच चुका है कि अपनी दुश्मन को पहचान चुका है कि दुश्मन मेरी कौन है। ಸ್ವಾತಂತ್ರ್ಯ ದಿನ ಆಚರಣೆಗೆ ಸಿದ್ಧವಾಗಿದೆ ಬಲೂಚಿಸ್ತಾನ. ಬಲೂಚ್ ಹೋರಾಟಗಾರರಿಂದ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್. ಆಂತರಿಕ ಬೇಗುದಿಯಿಂದ ಛಿದ್ರವಾಗುತ್ತಾ ಪಾಕಿಸ್ತಾನ? ಪಾಕಿಸ್ತಾನ ಭಾರತವನ್ನು ಒಡೆಯುವ ಹುನ್ನಾರವನ್ನು ದಶಕಗಳಿಂದ ಮಾಡುತ್ತಲೇ ಇದೆ. ಆದ್ರೆ ವಿಪರ್ಯಾಸ ನೋಡಿ, ಇಂದು ಪಾಕಿಸ್ತಾನವೇ ಛಿದ್ರವಾಗುವ ಹಂತಕ್ಕೆ ಬಂದಿದೆ. ಈಗಾಗಲೇ ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿರುವ ಬಲೂಚಿಸ್ತಾನ ಇದೇ ಆಗಸ್ಟ್ 11ರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಸಜ್ಜಾಗಿದೆ. ಅಂದು ಪ್ರತಿಯೊಬ್ಬರೂ ತಮ್ಮ ಮನೆಗಳು, ಅಂಗಡಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಬಲೂಚಿಸ್ತಾನದ ಧ್ವಜವನ್ನ ಹಾರಿಸಲಿದ್ದಾರೆ. ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ಆಗಸ್ಟ್ 11ರಂದು ಸ್ವಾತಂತ್ರ್ಯೋತ್ಸವ ಆಚರಿಸಲಾಗುವುದು ಅಂತ ಬಲೂಚ್ ನಾಯಕರು ಘೋಷಿಸಿದ್ದಾರೆ. ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಸ್ವತಂತ್ರ ರಾಷ್ಟ್ರದ ಮಾನ್ಯತೆ ಬಲೂಚಿಸ್ತಾನಕ್ಕೆ ಸಿಕ್ಕಿಲ್ಲ. ಅದು ಅಷ್ಟು ಸುಲಭದಲ್ಲಿ ದಕ್ಕುವಂತದ್ದೂ ಅಲ್ಲ. ಆದರೂ ಬಲೂಚ್ ಹೋರಾಟಗಾರರು ಪಾಕಿಸ್ತಾನದ ದಬ್ಬಾಳಿಕೆಗೆ ತಕ್ಕ ತಿರುಗೇಟು ನೀಡುತ್ತಿದ್ದಾರೆ. ಪಾಕಿಸ್ತಾನದ ಒಟ್ಟು ಭೂಪ್ರದೇಶದ 44% ಭಾಗ ಹೊಂದಿರುವ ಬಲೂಚಿಸ್ತಾನ ಅಪಾರ ನೈಸರ್ಗಿಕ ಸಂಪತ್ತು, ಚಿನ್ನ, ತಾಮ್ರ, ಕಲ್ಲಿದ್ದಲು ಮತ್ತು ಅನಿಲದ ಗಣಿಯಾಗಿದೆ. ಆದರೆ ವಿಪರ್ಯಾಸವೇನೆಂದ್ರೆ, ಇಲ್ಲಿನ ಸಂಪತ್ತಿನಿಂದ ಪಾಕಿಸ್ತಾನದ ಇಡೀ ದೇಶ ಬೆಳಗಿದರೂ ಸ್ವತಃ ಬಲೂಚ್ ಜನರಿಗೆ ಮಾತ್ರ ಕುಡಿಯಲು ಶುದ್ಧ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ತಾರತಮ್ಯದ ವಿರುದ್ಧ ಶುರುವಾದ ಹೋರಾಟ ಈಗ ದೇಶದ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಮಾರ್ಪಟ್ಟಿದೆ. ಇದೀಗ ಇವರು ಆಗಸ್ಟ್ 11ರಂದು ಸ್ವಾತಂತ್ರ್ಯ ದಿನ ಆಚರಿಸಲು ಮುಂದಾಗಿದ್ದಾರೆ. ರೂಪ ಪಡೆದಿದೆ ಬಲೂಚಿಸ್ತಾನದ ರಾಷ್ಟ್ರಧ್ವಜ. ಬಲೂಚ್ ಹೋರಾಟಗಾರರು ಪಾಕಿಸ್ತಾನದಿಂದ ತಾವೀಗ ಸಂಪೂರ್ಣ ಸ್ವತಂತ್ರ ಎಂದು ಕಳೆದ ತಿಂಗಳು ಘೋಷಿಸಿಕೊಂಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಹೆಸರಿನ ಪತ್ರವು ಸಖತ್ ವೈರಲ್ ಆಗಿತ್ತು. ಅಷ್ಟೇ ಅಲ್ಲ, ಹೊಸ ದೇಶಕ್ಕೆ ತನ್ನದೇ ಆದ ಧ್ವಜ, ರಾಷ್ಟ್ರಗೀತೆ, ಹೊಸ ಕರೆನ್ಸಿ ಮತ್ತು ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಿದ್ಧತೆ ಪೂರ್ಣಗೊಂಡಿದೆ. ಹೊಸ ದೇಶದ ಹೊಸ ಕರೆನ್ಸಿ ಕೂಡ ಈಗಾಗಲೇ ರೆಡಿಯಾಗಿದೆಯಂತೆ. ಇಂದು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯಂತಹ ಸಂಘಟನೆಗಳು ಹಾಗೂ ಮಹಾರಂಗ್ ಬಲೂಚ್ ಅವರಂತಹ ನಾಗರಿಕ ಹೋರಾಟಗಾರರು ಪಾಕಿಸ್ತಾನ ಸರ್ಕಾರದ ವಿರುದ್ಧ ಒಂದೇ ದನಿಯಲ್ಲಿ ಹೋರಾಡುತ್ತಿದ್ದಾರೆ. ದಶಕಗಳ ದಬ್ಬಾಳಿಕೆ, ಚಿತ್ರಹಿಂಸೆಗಳು ಮತ್ತು ಹತ್ಯೆಗಳು ಒಂದು ಜನಾಂಗದ ಸ್ವಾತಂತ್ರ್ಯದ ಕನಸನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ ಎಂಬುದನ್ನ ಬಲೂಚಿಸ್ತಾನ ಇಂದು ಜಗತ್ತಿಗೆ ತೋರಿಸಿಕೊಟ್ಟಿದೆ. ಆಗಸ್ಟ್ 11ರ ನಂತರ ಬಲೂಚಿಗಳ ಹೋರಾಟ ಮತ್ತೊಂದು ಹಂತ ದಾಟಲಿದೆ. ಇದಕ್ಕೆ ಪಾಕಿಸ್ತಾನ ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.